ರಮೇಶ್ ವಿವೇಕ್ಗಳಿಗೆ ಅನಂತ ಧನ್ಯವಾದಗಳು. ತಬಲಾವಾದನ ಸಹಕಾರ ನೀಡಿದ ಕೇದಾರ ಜೋಶಿಗಳಿಗೂ ಅನಂತ ಧನ್ಯವಾದಗಳು. ಮುಖ್ಯ ಅತಿಥಿಗಳಾದ ಶ್ರೀ ರಮೇಶ್ ಕುಮಾರ್ ಕೊಳಮಗಾರರು ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತೀನಿ. ತಮ್ಮ ಮಾತುಗಳಿಗೆ ಹೇಳಬೇಕು ಅಂತ ಪ್ರಸನ್ನ ಸೀತಾರಾಮ್ ಅವರಲ್ಲಿ ಅದನ್ನು ನಮಸ್ಕರಿಸುತ್ತಾ ಮತ್ತು ಅಜ್ಜನಿಗೆ ಸಾಧನಪಡಿಸುವ ಕಿಶೋರ ಗಾಯನ ನಮನ. ಈ ಕಾರ್ಯಕ್ರಮ ತುಂಬ ಅರ್ಥಪೂರ್ಣವಾದ ಕಾರ್ಯಕ್ರಮ. ಯಾಕಂದರೆ ಯುವ ಪೀಳಿಗೆ ಯುವಜನಗಳಿಗೆ ಈ ವೇದಿಕೆ ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ. ಮತ್ತು ಮೊದಲಿಗೆ ಹಾಡಿದರು, ಭಾಳ ತುಂಬ ಚೆನ್ನಾಗಿ ಹಾಡಿದರು. ಈ ಮತ್ತು ಕೊಳಲು ನುಡಿಸಿದರು ಮತ್ತು ಪಕ್ಕ ಭಾರತದಲ್ಲಿ ಎಲ್ಲರೂ ತುಂಬ ಒಂದು ಅರ್ಥಪೂರ್ಣ ಕಾರ್ಯಕ್ರಮ. ನನಗಂತೂ ಖುಷಿ ಆಯಿತು. ಯಾಕಂದರೆ ಈ ಶಾಸ್ತ್ರೀಯ ಸಂಗೀತ ಮನರಂಜನೆ ಅಲ್ಲ, ಇದೆ ಆಧ್ಯಾತ್ಮಿಕ ಇದೆ. ನಮ್ಮ ಗುರುಗಳು ಹೇಳ್ತಿದ್ರು. ನಾನು ಒಂದ್ಸರಿ ಕಾರ್ಯಕ್ರಮಕ್ಕೆ ಹೋಗಿದ್ದೆ. ನಾನು ನಮ್ಮ ಗುರುಗಳು ಪುಟ್ಟರಾಜ ಹೋಗೋರು ಕಾರ್ಯಕ್ರಮಕ್ಕೆ ಹೋಗಿ ಬಂದಮೇಲೆ ಕೇಳಿದ್ರೆ ಎಷ್ಟು ಜನ ಕಾರ್ಯಕ್ರಮ ಚಲೋ ಆಯ್ತು ಅಂತ ಕೇಳಿದ್ರು. ಅಡ್ಡಿಲ್ಲ, ಅವ್ರ ಒಂದು ಗುರುಗಳ ಮುಂದೆ ಎಷ್ಟು ಚೆನ್ನಾಗಿದೆ ಅಂತ ಹೇಳಕ್ಕೆ ಸಾಧ್ಯ ಆಗುತ್ತೆ. ಯಾರು ಸುಮ್ಮನೆ ಮತ್ತೆ ಎಷ್ಟು ಜನ ಇದ್ರು ಅಂತ ಹೇಳೋದು. ಜನನೇ ಎಲ್ಲರಿಗೂ ಒಂದು 50 ಜನ ಇದ್ದರು. ಏನು ಸಂಗೀತ ಭಾಳ ದೊಡ್ಡ ಜನಸಂಖ್ಯೆ ಸೇರಿಲ್ಲ ಅಂತ ಹೇಳಿದ್ರು. ನಾನೇ ಅಂದರೆ 50 ಜನಕ್ಕೆ ಇಷ್ಟೊಂದು ಜನ ಸೇರಿದ್ರು ಅಂತ ಹೇಳಿದ್ರು. ಆಮೇಲೆ ಅದನ್ನು ಬಿಡಿಸಿ ಹೇಳ್ತಾರೆ ನನಗೆ. ಯಾಕಂದರೆ ನೋಡು, ಶಾಸ್ತ್ರೀಯ ಸಂಗೀತ ಮುತ್ತು ರಕ್ತ ಮಾರ್ಕೆಟ್ ಇದ್ದೇನೆ. ಏನ್ರಿ, ಇದು ನಾವು ಮನರಂಜನೆ ಕಾರ್ಯಕ್ರಮ, ಬೇರೆ ಕಾರ್ಯಕ್ರಮಗಳೆಲ್ಲ ತರಕಾರಿ ಮಾರ್ಕೆಟ್ ಇದ್ದೇನೆ ಅಂತ. ಅಂದರೆ ಇದನ್ನ ಯಾವುದಕ್ಕೆ ಹೇಳಿದ್ರೆ ಅಂತಂದರೆ, ಒಂದು 10 ರೂಪಾಯಿ ಇದ್ರೂ ಆ ಮಾರ್ಕೆಟಲ್ಲಿ ಹೋಗಿ ಕೊಂಡ್ಕೊಳ್ಳುವಂಥ ಶಕ್ತಿ ಅವನಲ್ಲಿ ಇರುತ್ತೆ. ಆದರೆ ಮುತ್ತು ರತ್ನ ಮಾರ್ಕೆಟಲ್ಲಿ ಹೋಗ್ಬೇಕಾದ್ರೆ ಆ ಯೋಗ್ಯತೆ ಉಳ್ಳವನ್ನಷ್ಟೇ ಹೋಗ್ಬೇಕಾಗುತ್ತೆ. ಈ ಕಾರ್ಯಕ್ರಮಕ್ಕೆ ಇಷ್ಟು ಜನ ಇದೆ ಅಂದರೆ ಇದೇ ದೊಡ್ಡ ಸಂಖ್ಯೆ ಇದೆ. ಯಾಕಂದರೆ ಒಬ್ಬರೊಬ್ಬರು 1000 ಜನ ಸಮಾನ ಅಂದರೆ ತುಂಬ ಖುಷಿ ಆಯಿತು. ಮತ್ತು ಕೃಷ್ಣ ಅವರು ಮತ್ತು ಅವರಿಬ್ಬರು ನೋಡಿದ್ರೆ ಭಾಳ ಖುಷಿ ಇದೆ ಅವ್ರು. ಯಾಕಂದರೆ ರಾಮ ಲಕ್ಷ್ಮಣ ಇದ್ದಂಗೆ ನೋಡಿ, ಎಲ್ಲ ಕಾರ್ಯಕ್ರಮಕ್ಕೆ ಒಂದು ಪ್ರತಿಯೊಂದು ಚಿಕ್ಕದ ಯಾವ ಕೆಲಸ ನಂದಂತಲ್ಲ, ಎಲ್ಲರೂ ಓಡಾಡ್ತಾರೆ, ಎಲ್ಲರೂ ಮಾಡ್ತಾರೆ. ನಾನು ಬಂದಾಗ ನೋಡ್ತೀನಿ, ಅವ್ರಿಗೆ ಎಷ್ಟು ಅವರಲ್ಲಿ ಉತ್ಸಾಹ ಇದೆ. ಅವ್ರು ನೋಡಿ ನಾವು ಕಲಿಬೇಕು. ಯಾಕಂದರೆ ಇದೊಂದು ಕಲಾವಿದರು. ಇನ್ನೊಂದು ಹೇಳ್ತೀನಿ, ಕಲಾವಿದರಿಗೆ ನಾವು ಬೇರೆ ಕಡೆ ಎಲ್ಲ ಹಾಡು ಬರ್ತೀವಿ, ಎಲ್ಲ ಅದು ಬೇರೆ. ಈ ಒಂದು ಜಾಗ ಐತಲ್ಲ, ಇದು ಭಾಳ ಜಾಗೃತ ಸ್ಥಾನ ಇದೆ. ಇಲ್ಲಿ ನೋಡಿ, ಇವಳು ಕೂಡ ನೋಡಿಸಿದ್ರು, ತಬಲ ನೋಡಿಸಿದ್ರು, ಅವರು ಹಾಡಿದರು. ಎಷ್ಟು ಅವರಿಗೆ ಖುಷಿ ಆಗುತ್ತೆ. ಈ ಜಾಗದಲ್ಲಿ ಒಂದು ವೈಬ್ರೇಷನ್ ಇರುತ್ತೆ. ಭಾಳ ದೊಡ್ಡ ಜಾಗ ಇದೆ. ಏನ್ರಿ, ಅವಳು ತುಂಬ ಚೆನ್ನಾಗಿ ಭಾವಪೂರ್ಣ ಆಗಿದ್ರು. ಏನ್ರಿ, ಅವಳು ಚೆನ್ನಾಗಿ ನೋಡಿಸಿದ್ರು. ನಾನು ಎದ್ದು ಹೋಗ್ಬೇಕಂದ್ರೆ ನಾನು ಬೇರೆ ಕಾರ್ಯಕ್ರಮ ಇತ್ತಂದು ಆದರೂ ಇಲ್ಲ, ಮುಗಿಯೋದನ್ನ ಕೂಡ್ಬೇಕು ಅನಿಸ್ತೀನಿ. ಯಾಕಂದರೆ ಈ ಜಾಗದ ಮಹಿಮೆ. ಯಾಕಂದರೆ ಭಾಳ ದೊಡ್ಡ ತಪಸ್ಸು ಮಾಡಿರ್ತಕ್ಕಂಥ ಜಾಗ ಇದು. ಇಲ್ಲಿ ಹಾಡು ಬಾರಿಸೋದೇ ಒಂದು ದೊಡ್ಡ ಪುಣ್ಯ. ಬೇರೆ ಕಡೆ ಎಲ್ಲ ಅದು ಬೇರೆ. ಆದರೆ ಇಂಥ ಕೆಲವೊಂದು ಜಾಗಗಳು ಒಂದು ವೈಬ್ರೇಷನ್ ಇರುತ್ತೆ, ಅದೆಲ್ಲರಿಗೂ ಸಿಗೋದಿಲ್ಲ. ಈ ಸಿಕ್ಕಂತಂದರೆ ಅವ್ರದ್ದು ಭಾಗ್ಯ. ನನಗೂ ಈಗ ಕರೆಸಿ ಈ ಕಾರ್ಯಕ್ರಮಕ್ಕೆ ಮಾತುಗಳನ್ನು ಆಡಲಿಕ್ಕೆ ಅನುಕೂಲ ಮಾಡಿಕೊಟ್ಟು ಕೃಷ್ಣ ಅವರಿಗೆ ನಮ್ಮದು ಒಂದು ಭಾಗ್ಯ ಇದೆ. ಯಾಕಂದರೆ ಈ ಜಾಗದಲ್ಲಿ ನಾನೇ ಕೂತು ಹಾಡಿದ್ದೀನಿ. ಏನ್ರಿ, ರಾಮನವಮಿಯಲ್ಲಿ ನಾನು ಕೂತು ಅವಾಗ ಹಾಡಿದಾಗ ಒಂದು ಫೀಲಿಂಗೇ ಬೇರೆ ಇರುತ್ತೆ. ಈಗ ಹಾಡಿದವರಿಗೆ ಅದು ಅನಿಸುತ್ತೆ. ಏನ್ರಿ, ಅವ್ರಿಗೂ ನಾನು ಧನ್ಯವಾದಗಳನ್ನು ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಸರ್, ಕಲಾವಿದರಿಗೆ ಕಿರುಕಾಣಿಕೆ ಕೊಡಬೇಕು ಅಂತ ಕೇಳ್ಕೊಳ್ತೀನಿ.
ಯಾರಾದ್ರೂ ತೆಗಿತಾರೆ ಕೊಡ್ತಾರಲ್ಲ ಅವರೆಲ್ಲ ಕಳಿಸ್ತಾರೆ. ವಿವೇಕ್ ಇದ್ದಾವೆ, ವಿವೇಕ್ ಎಲ್ಲ ಬರ್ತಾರೆ. ಎಲ್ಲರೂ ದಯವಿಟ್ಟು ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಊಟ ಮಾಡೋ ಸಂಕೋಚ ಮಾಡಬಾರ್ದು. ಒಡಿಸೋದಂತೂ ಸಂಕೋಚ ಮಾಡಬಾರ್ದು. ಹೀಗೆ ಮಿಠಾಯಿ